ನಮಸ್ತೆ ವೀಕ್ಷಕರೇ, ನಾನು ರೇಮ್ಶೇಖರ್. ಮತ್ತೊಂದು ಭಾನುವಾರ ದೇಶ್ ಪರದೇಶ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಕಳೆದ ತಿಂಗಳು ನಾವು ಚೈನಾ ಬಗ್ಗೆ ಮಾತಾಡಿದ್ವಿ. ಈಗ ಇನ್ನೂ ಒಂದು ಸಲ ಆ ದೇಶದ ಬಗ್ಗೆ ಮಾತಾಡುವಂಥ ಒಂದು ಸಂದರ್ಭ ಬಂದಿದೆ. ಇತ್ತೀಚೆಗೆ ಚೈನಾಗೆ ಭಾಳ ಹೈ ಪ್ರೊಫೈಲ್ ವಿಸಿಟ್ಗಳು ಆಗ್ತಾಯಿವೆ. ಕಳೆದ ತಿಂಗಳು ಇಲಾನ್ ಮಸ್ಕ್ ಬಂದದ್ದಾಯಿತು. ಇಲಾನ್ ಮಸ್ಕ್ ನಿಮಗೆ ಗೊತ್ತಲ್ಲ, ಟೆಸ್ಲಾ ಎಲೆಕ್ಟ್ರಿಕ್ ವೆಹಿಕಲ್ಸ್, ಸ್ಪೇಸ್ ಟ್ರಾವೆಲ್ ಮತ್ತು ಟ್ವಿಟರ್. ಅಟ್ಲೀಸ್ಟ್ ಕೊನೆಯದನ್ನು ನೀವು ಹೇಗೆ ಮಿಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ? ಆ ಇಲಾನ್ ಮಸ್ಕ್ ಚೈನಾಗೆ ಬಂದಿದ್ದರು. ಆ್ಯಪಲ್ CEO ಟಿಮ್ ಕುಕ್ ಸಹ ಚೈನಾದಲ್ಲಿದ್ದರು ಕಳೆದ ತಿಂಗಳು. ಅಷ್ಟೇ ಅಲ್ಲ, ಚೈನಾದ ವೈಸ್ ಪ್ರೀಮಿಯರ್ ಜೊತೆ ಮಾತುಕತೆ ನಡೆಸಿದ್ರು. ಅಲ್ಲಿಗೆ ಹೋದಂಥ ಮತ್ತೊಬ್ಬ ಮಹಾನ್ ಉದ್ಯಮಿ, ಮೊನ್ನೆ ಅಷ್ಟೇ ಓದದ್ದು, ಇದೇ ಶುಕ್ರವಾರ, ಮೈಕ್ರೋಸಾಫ್ಟ್ ಫೌಂಡರ್ ಬಿಲ್ ಗೇಟ್ಸ್ ಹೋದದ್ದಷ್ಟೇ ಅಲ್ಲ, ಚೈನೀಸ್ ಪ್ರೆಸಿಡೆಂಟ್ ಶಿ ಜಿನ್ಪಿಂಗ್ ಜೊತೆ 1-to-1 ಮಾತುಕತೆ ನಡೆಸಿದ್ರು. ಏನು ಇದ್ದಕ್ಕಿದ್ದಾಗಿ ಇದೆಲ್ಲ ನಡೀತಾ ಇದೆ. ಇದೇ ಜಿನ್ಪಿಂಗ್ 2 ವರ್ಷಗಳಿಂದ ತನ್ನದೇ ದೇಶದ ಬಿಗ್ ಬಿಸ್ನೆಸ್ ಮ್ಯಾನ್, ಆಂಟ್ರಪ್ರಿನರ್ಸ್ ಅವರನ್ನು ಹಂಟ್ ಮಾಡ್ತಾ ಇದ್ದದನ್ನು ನೀವು ನೋಡಿದ್ರಿ ಅಲ್ವಾ? ಜಾಕ್ ಮಾಗೆ ಏನಾಯಿತು ನೀವೆಲ್ಲ ನೋಡಿದ್ದೀರಿ. ಇದ್ದಕ್ಕಿದ್ದಾಗೆ ಈ ರೀತಿ ಆಂಟ್ರಪ್ರಿನರ್ಸ್ ಬಗ್ಗೆ ಇಂಥ ಪ್ರೀತಿ ಯಾಕೆ ಬಂದುಬಿಡ್ತು ಜಿನ್ಪಿಂಗ್ಗೆ? ಇದೊಂದು ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕಾದಂಥ ಕಥೆ. ಚೈನಾ ಒಂದು ಕಾಲದಲ್ಲಿ ಫ್ಯಾಕ್ಟರಿ ಆಫ್ ದ ವರ್ಲ್ಡ್ ಅಂತ ಕರೆಸ್ಕೊತಾ ಇತ್ತು. 27-30% ಜಾಗತಿಕ ಉತ್ಪನ್ನಗಳು ತಯಾರಾಗ್ತಾ ಇದ್ದದ್ದು ಚೈನಾದಲ್ಲಿ. ಅಂದರೆ ಜಗತ್ತಿನ 27-30% ವಾರ್ಷಿಕ ಉತ್ಪಾದನೆ ಆಗ್ತಾ ಇದ್ದದ್ದು ಚೈನಾದಲ್ಲಿ. ಅಂದರೆ ಅವೆಲ್ಲೂ ಚೈನೀಸ್ ಕೈಗಾರಿಕೆಗಳಲ್ಲ. ಚೈನಾ ಒದಗಿಸಿದಂಥ ಚೀಪ್ ಲೇಬರ್ ಮತ್ತು ಎಲ್ಲ ರೀತಿಯ ಅವಕಾಶಗಳು ಅದನ್ನು ಉಪಯೋಗಿಸ್ಕೊಂಡು ಈ ವೆಸ್ಟರ್ನ್ ಕಂಟ್ರೀಸಿಂದ, ಅಮೆರಿಕಾ, ವೆಸ್ಟರ್ನ್ ಯುರೋಪ್, ಜಪಾನ್, ಸೌತ್ ಕೊರಿಯಾ, ಅಲ್ಲಿಂದ ಎಲ್ಲ ಇಂಡಸ್ಟ್ರಿಯಲಿಸ್ಟ್ಸ್ ತಮ್ಮ ಕಾರ್ಖಾನೆಗಳನ್ನ ತಗೊಂಡೋಗಿ ಚೈನಾದಲ್ಲಿ ಸ್ಥಾಪಿಸಿಬಿಟ್ಟಿದ್ರು. ಹೀಗಾಗಿ ಚೈನಾದಲ್ಲಿ ಉತ್ಪಾದನೆ ಜಾಸ್ತಿ ಆಯಿತು. ಉತ್ಪಾದನೆಯಿಂದ ಮತ್ತು ಅದರಿಂದ ಸಿಗುವಂಥ ಒಂದು ಶುಲ್ಕ ಇದೆಯಲ್ಲ, ಯಾಕಂದರೆ ಚೈನಾದಲ್ಲಿ ಉತ್ಪಾದನೆ ಆದಂಥ ವಸ್ತುಗಳು ಹೊರದೇಶಕ್ಕೆ ಹೋಗಲೇಬೇಕು. ಅಲ್ಲಿಗೆ ಕಾರ್ಖಾನೆಗಳನ್ನ ಸ್ಥಾಪಿಸಿದಂಥ ವಿದೇಶಿ ಕಂಪನಿಗಳು ತಗೊಂಡೋಗಿ ಪ್ರಪಂಚದಾದ್ಯಂತ ಮಾರ್ತವೆ ಅಲ್ವಾ? ಹೊರಗೋಗೋದಕ್ಕೆ ಸುಂಕ ಹಾಕಬೇಕಲ್ವ? ಆ ಸುಂಕದ ಹಣವೆಲ್ಲ ಚೈನಾಗೆ. ಚೈನಾ ಆ ಹಣವನ್ನು ಉಪಯೋಗಿಸಿ ತಾನೂ ಕಾರ್ಖಾನೆಗಳನ್ನ ಸ್ಥಾಪಿಸಿ ಪ್ರಪಂಚದಲ್ಲಿ 3ನೇ ಅತಿ ದೊಡ್ಡ ಇಕಾನಮಿ ಆಯಿತು ಈ ಶತಮಾನದ ಆರಂಭದ ಹೊತ್ತಿಗೆ. ಮತ್ತು ಈ ಶತಮಾನದ ಮೊದಲನೆಯ ದಶಕ ಸಂಪೂರ್ಣ ಆಗೋ ಹೊತ್ತಿಗೆ 2ನೇ ಅತಿ ದೊಡ್ಡ ಅರ್ಥವ್ಯವಸ್ಥೆ ಆಗೋಯಿತು. ಮತ್ತು 3 ಟ್ರಿಲಿಯನ್ಗಿಂತಲೂ ಹೆಚ್ಚು ವಿದೇಶಿ ವಿನಿಮಯವನ್ನು ಗಳಿಸ್ಕೊಂಡು ಕೂತ್ಕೋತು. ಆದರೆ ಎಲ್ಲವನ್ನು ಹಾಳು ಮಾಡಿದ್ದು ಕೋವಿಡ್ಡಿಂದಾಗಿ ಕಾರ್ಖಾನೆಗಳು ಬಂದಾದವು. ಇಡೀ ಪ್ರಪಂಚ ಸ್ತಬ್ಧಗೊಂಡಾಗ ಆಬ್ವಿಯಸ್ಲಿ ಅಲ್ಲಿ ಉತ್ಪಾದನೆಯಾದ ವಸ್ತುಗಳು ಎಲ್ಲಿ ಮಾರಾಟ ಆಗ್ತವೆ? ಉತ್ಪಾದನೆ ನಿಂತೋಯ್ತು. ಹೀಗಾಗಿ ಎಲ್ಲ ಒಂದು ಬ್ಲೇಮ್ ಅನ್ನು ನಾವು ಕೋವಿಡ್ ಮೇಲೆ ಹಾಕಿದ್ರೆ ತಪ್ಪಾಗ್ತದೆ. ಈ ಚೈನೀಸ್ ಪ್ರೆಸಿಡೆಂಟ್ ಶಿ ಜಿನ್ಪಿಂಗ್ ಅವರ ಕೆಲವು ಒಂದು ಒಳ್ಳೆಯದಲ್ಲದ ನೀತಿಗಳು ಸಹ ಪರಿಸ್ಥಿತಿಯನ್ನು ಹದಗೆಡಿಸೋದಕ್ಕೆ ಕಾರಣ ಆದವು. ಅಂದರೆ ಝೀರೋ ಕೋವಿಡ್ ಪಾಲಿಸಿ, ಜನರ ಮೇಲೆ ಅತಿ ಕಠಿಣವಾಗಿ ಕೋವಿಡ್ ನಿಯಮಗಳನ್ನು ಹೇರೋದು. ಆಮೇಲೆ ಇಂಥ ಒಂದು ಈ ಕೋವಿಡ್ ಸಮಯದಲ್ಲಿ ಆದಂಥ ಒಂದು ಜನರ ಅಸಂತೋಷ, ಅದನ್ನು ಉಪಯೋಗಿಸ್ಕೊಂಡು ಈ ಬಿಗ್ ಬಿಸ್ನೆಸ್ ಮೆನ್ ಇದ್ದಾರಲ್ಲ, ಅವರು ತನ್ನ ವಿರುದ್ಧ ಜನರನ್ನು ಎತ್ತಿ ಕಟ್ತಾ ಇದ್ದಾರೆ ಅನ್ನೋ ಒಂದು ಸಂಶಯವು ಏನೋ ಜಿನ್ಪಿಂಗ್ಗೆ ಬಂದ ಕಾರಣದಿಂದ ಇಂಥ ಒಂದು ಜಾಕ್ ಮಾ ಅವರಂಥ ಚೈನಾಗೆ ಜಾಗತಿಕವಾಗಿ ಹೆಸರು ತಂದಿದ್ದಂಥ ಆಂಟ್ರಪ್ರಿನರ್ಸರನ್ನ ಒಬ್ಬೊಬ್ಬರಾಗಿ ಅವರನ್ನು ಅರೆಸ್ಟ್ ಮಾಡೋದು, ಹಲವಾರು ಆಮೇಲೆ ದಿನಗಳು ಅಥವಾ ವಾರಗಳ ನಂತರ ಅವರನ್ನು ಆಮೇಲೆ ಜನರ ಮುಂದೆ ಕಾಣಿಸ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡೋದು. ಆಗ ಆ ವ್ಯಕ್ತಿಗಳ ಮನೋಭಾವ, ಮಾತುಕತೆ ಎಲ್ಲವೂ ಸಂಪೂರ್ಣ ಬದಲಾಗೋಗಿರ್ತಿತ್ತು. ಅಂದರೆ ಕಮ್ಯುನಿಸ್ಟ್ ಗವರ್ನಮೆಂಟನ್ನು, ಜಿನ್ಪಿಂಗನ್ನು ಹೊಗಳೋದಕ್ಕೆ ಶುರು ಮಾಡ್ತಿದ್ರು. ಅಂದರೆ ಬ್ರೈನ್ ವಾಶ್ ಆಗಿರ್ತದೆ, ರಿಪೇರ್ ಆಗಿರ್ತದೆ, ಆಯಿತಾ, ಸಾಫ್ಟ್ವೇರ್ ಆ ರೀತಿ ಮಾಡಿ ಕಳಿಸ್ಬಿಡ್ತಾರೆ. ಹೀಗಾಗಿ ಏನಾಗಿದೆ, ಚೈನಾದಲ್ಲಿ ಸಹ ಈ ಒಂದು ರೀತಿಯ ಬಡಿಂಗ್ ಬಿಗ್ ಬಿಸ್ನೆಸ್ ಮೆನ್ ಇದ್ದಾರಲ್ಲ, ಆಂಟ್ರಪ್ರಿನರ್ಸ್, ಅವರು ಹಿಂದೆಗೆದುಬಿಟ್ರು. ಆಮೇಲೆ ವಿದೇಶಿ ಕೈಗಾರಿಕೋದ್ಯಮಿಗಳು ಸಹ ತಮ್ಮ ಕಾರ್ಖಾನೆಗಳನ್ನು ಚೈನಾದಿಂದ ಹೊರಕ್ಕೆ ತೆಗೆಯೋದಕ್ಕೆ ಶುರು ಮಾಡಿದ್ರು. ನಿಮಗೆಲ್ಲ ಗೊತ್ತಿದೆ ಏನು ನಡೀತಾ ಇದೆ ಅಂತ, ಅದು ಅಲ್ವಾ? ಆ್ಯಪಲ್
ಇಂಡಿಯಾಗೆ ಮತ್ತು ವಿಯೆಟ್ನಾಮ್ಗೆ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಿ. ಇಂಡಿಯಾಗೆ ವಿಯೆಟ್ನಾಮ್ಗೆ ಇಂಡೋನೇಷ್ಯಾಗೆ ಬಂತು ಅಂತ ಹೇಳಿದ್ರೆ ಅದು ಚೈನಾಗೆ ಲಾಸು ಅಂತಲೇ ಅರ್ಥ. ಅಲ್ಲಿದ್ದ ಕಾರ್ಖಾನೆಯಲ್ಲಿ ತೊಗೊಂಡು ಬಂದು ಇಲ್ಲಿ ಹಾಕ್ತಾ ಇದ್ದಾರೆ. ಹೀಗೆ ಹಲವಾರು ಈಗ ಆದಾಗ ನ್ಯಾಚುರಲಿ ಚೈನಾ ಆ ಒಂದು ಟ್ಯಾಗ್ ಫ್ಯಾಕ್ಟ್ರಿ ಆಫ್ ದಿ ವರ್ಲ್ಡ್ ಅನ್ನೋ ಟ್ಯಾಗನ್ನು ಚೈನಾ ಕಳ್ಕೊಳ್ತಾ ಹೋಯಿತು. ಕಳ್ಕೊಳ್ತಾ ಹೋದ ಹಾಗೆ ಚೈನಾದ ಆರ್ಥಿಕ ಒಂದು ಸ್ಥಾನಮಾನ ಕುಸಿತಾ ಹೋಯಿತು. ಅದು ವಾರ್ಷಿಕ ಟಾರ್ಗೆಟನ್ನು ಅಚೀವ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಮತ್ತು ಅದರ ವಾರ್ಷಿಕ ಇನ್ಕಮ್ ಸಹ ಕಡಿಮೆ ಆಗ್ತಾ ಹೋಯಿತು. ಹೀಗಾಗಿ ಏನಾಗಿದೆ, ಇತರ ದೇಶಗಳು ಚೈನಾನ ಎಟಕಿಸ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಹಿಂದಿಕ್ಕೋದಕ್ಕೆ ಸಹ ಪ್ರಯತ್ನ ಮಾಡೋದಕ್ಕೆ ಶುರು ಮಾಡಿದವು. ಅದರಿಂದ ಏನಾಯಿತು ಅಂತ ಹೇಳಿದ್ರೆ, ಈ ರೀತಿ ಒಂದು ಶಿ ಜಿನ್ಪಿಂಗ್ ಅವರ ಆ್ಯಂಟಿ ಬಿಗ್ ಬಿಸ್ನೆಸ್ ನೀತಿಗಳಿಂದಾಗಿ ಈ ಒಂದು ವಿದೇಶಿ ಕಂಪನಿಗಳು ಚೈನಾವನ್ನು ತೊರೆದು ಹೋಗೋದಕ್ಕೆ ಶುರು ಮಾಡಿದಾಗಿಂದಾಗಿ ಏನಾಯಿತು, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕುಗ್ಗೋದು. ಅದು ರಿಯಲ್ ಎಸ್ಟೇಟ್ ಸಹ ಪೂರ್ತಿಯಾಗಿ ಮಲಗಿಬಿಡುತ್ತಲ್ಲ, ಆ ಕಾರಣಕ್ಕಾಗಿ ಎಂಪ್ಲಾಯ್ಮೆಂಟ್ ಕ್ರೈಸಿಸ್ ಬಹಳ ಆಗಿ ಈಗ ಚೀನಿ ಯುವಜನತೆಯ 20% ಜನ ನಿರುದ್ಯೋಗಿಗಳಾಗ್ಬಿಟ್ಟಿದ್ದಾರೆ. ಪ್ರಸಕ್ತ ಯುವಜನತೆಗೆ ಭವಿಷ್ಯನೇ ಕಾಣ್ತಾ ಇಲ್ಲ. ಮತ್ತು ಹಾಗಂತ 80% ಉದ್ಯೋಗದಲ್ಲಿ ಇದ್ದಾರೆ ಅಂತ ನಾವು ಅಂದ್ಕೋಬೋದಲ್ಲ, ಅವರು ಏನು ನೆಮ್ಮದಿಯಾಗಿ ಅಥವಾ ಯಾವುದೇ ಒಂದು ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಲ್ಲ. ಅವರಲ್ಲೂ ಸಹ ತಮ್ಮ ಕೆಲಸ ಇಂದೋ ನಾಳೆಯೋ ಹೋಗುವಂಥ ಆತಂಕವನ್ನು ಅನುಭವಿಸೋರು ಬಹಳ ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಕೆಲವರನ್ನು ಕಂಪನಿಗಳು ತೆಗಿತಾ ಇವೆ, ಕೆಲವರು ತಾವೇ ಬಿಟ್ಟು ಹೋಗುವಂಥ ಒಂದು ಒತ್ತಡವನ್ನು ಅವ್ರ ಮೇಲೆ ಹೇರ್ತಾ ಇದ್ದಾರೆ. ಅಂದರೆ ಹಲವಾರು ತಿಂಗಳು ಅವರಿಗೆ ಪಗಾರ ಕೊಡದೇ ಇರೋದು, ಅಥವಾ ಬಹಳ ದೂರದ ಸ್ಥಳಗಳಿಗೆ ಅವರ ಹುಟ್ಟೂರಿನಿಂದ ಅಥವಾ ಅವ್ರಿಗೆ ಇದುವರೆಗೆ ಪರಿಚಯ ಆಗಿದ್ದಂಥ ಸ್ಥಳಗಳಿಂದ ಬಹಳ ದೂರಕ್ಕೆ ಅವರನ್ನು ವರ್ಗ ಮಾಡಿಬಿಡೋದು. ಆಗ ಅವರು ಅಲ್ಲಿಗೆ ಹೋಗೋದಕ್ಕಾಗೋದಿಲ್ಲ, ಅಥವಾ ಹೋಗಿ ಹೊಸ ಜಾಗದಲ್ಲಿ ತಮ್ಮ ಸಂಸಾರದಿಂದ ಪ್ರೀತಿ ಪಾತ್ರದಿಂದ ಸಾವಿರಾರು ಮೈಲ್ಗಳ ದೂರದಲ್ಲಿ ಇದ್ದುಕೊಂಡು ಬದುಕೋದಕ್ಕಾಗೋದಿಲ್ಲ ಕಡಿಮೆ ಸಂಬಳದಲ್ಲಿ. ಆಗ ಅವರು ತಾವಾಗಿಯೇ ಕೆಲಸದಿಂದ ದೂರ ಹೋಗ್ತಾರೆ. ಇದು ನಮ್ಮಲ್ಲೂ ಸಹ ಕೆಲವು ಕಂಪನಿಗಳು ಅದನ್ನು ಮಾಡೋದನ್ನು ನಾವು ನೋಡಿದ್ದೀವಿ. ಯಾರನ್ನಾದರೂ ಕೆಲಸದಿಂದ ತೆಗಿಬೇಕು ಅಂತ ಹೇಳಿದ್ರೆ ಭಾಳ ದೂರದ ಊರಿಗೆ ಅವ್ರನ್ನ ವರ್ಗ ಮಾಡಿಬಿಡೋದು. ಪಾಪ ಮಹಿಳೆಯರನ್ನೇ ಇಚ್ಛಾರಿತಿ ಮಾಡೋದನ್ನು ನಾನು ನೋಡಿದ್ದೀನಿ. ಅವ್ರು ಹೋಗೋಕ್ಕಾಗೋದಿಲ್ಲ, ಗಂಡ ಮಕ್ಕಳನ್ನೇ ಬಿಟ್ಟು ರಿಸೈನ್ ಮಾಡಿಬಿಡ್ತಾರೆ. ಇಂಥ ಒಂದು ತಂತ್ರವನ್ನು ಚೈನಾದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಂಪನಿಗಳು ಅನುಸರಿಸೋಕ್ಕೆ ಶುರು ಮಾಡಿದ್ರು. ಅವರನ್ನು ಬ್ಲೇಮ್ ಮಾಡೋದಕ್ಕೆ ನನಗೆ ಪೂರ್ತಿ ಮನಸ್ಸಾಗೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಇದೇ ಇಲ್ಲ, ಇನ್ಕಮೇ ಇಲ್ಲ, ಪ್ರೊಡಕ್ಷನ್ ಆದದ್ದನ್ನು ಸಹ ಮಾರಾಟ ಆಗ್ತಾ ಇಲ್ಲ. ಹೀಗಾಗಿ ಏನಾಗಿದೆ, ಜಾಗತಿಕವಾಗಿ ಚೈನಾದ ಅರ್ಥವ್ಯವಸ್ಥೆಯ ಸ್ಥಾನಮಾನ ಕುಸಿದ ಕಾರಣ ಚೀನಾದ ಒಂದು ರಾಜಕೀಯ ಸ್ಥಾನಮಾನ, ರಾಜತಾಂತ್ರಿಕ ಸಾಮರ್ಥ್ಯ ಸಹ ಕುಗ್ತಾ ಇದೆ. ಈಗ ಏನಾಗಿದೆ, ಇವತ್ತು ಆರ್ಥಿಕವಾಗಿ ಬಲಿಷ್ಠನಾಗಿರೋ ಒಂದು ಮಾತನ್ನು ಎಲ್ಲರೂ ಕೇಳ್ತಾರಲ್ವಾ, ದುಡ್ಡೇ ದೊಡ್ಡಪ್ಪ ಅನ್ನುವಂಥ ಒಂದು ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಲ್ವಾ. ಹೀಗಾಗಿ ಅದು ದೇಶಗಳ ವಿಷಯದಲ್ಲೂ ಹಾಗೆ ಆಗ್ತದೆ. ಹೆಚ್ಚು ದುಡ್ಡು ಇಟ್ಕೊಂಡಿರೋ ದೇಶದ ಬಗ್ಗೆ ಪ್ರಪಂಚದ ಇತರೆಲ್ಲ ದೇಶಗಳು ಭಾಳ ಗೌರವ ತೋರಿಸ್ತವೆ, ಹೆದರ್ಕೋತವೆ. ಅಂಥ ಒಂದು ಗೌರವವನ್ನು ಚೈನಾ ಅನುಭವಿಸಿತ್ತು, ಹೆದರಿಕೆಯನ್ನು ಇತರರ ಎದೆಯಲ್ಲಿ ಬಿತ್ತಿತ್ತು. ಅದೆಲ್ಲವೂ ಹೊರಟೋಗ್ತಾ ಇದೆ. ಇಂಥ ಸನ್ನಿವೇಶದಲ್ಲಿ ಏನು ಮಾಡಬೇಕು ಅಂತ ಜಿನ್ಪಿಂಗ್ಗೆ ತೋಚಲಿಲ್ಲ. ಕೊನೆಗೆ ಸರ್ಕಾರ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಕೇಳಿತು. ಅದು ಹೇಳಿದ್ದು, ನೀವು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೀರಿ, ಇಮೇಜ್ ಕರೆಕ್ಷನ್ ಅಗತ್ಯ ಇದೆ. ಅಂದರೆ ಚೈನಾ ಬಿಗ್ ಬಿಸ್ನೆಸ್ಗೆ ಮತ್ತು ಹೊಸ ಆರ್ಥಿಕ ಪ್ರಯತ್ನಗಳಿಗೆ, ಸಾಹಸಗಳಿಗೆ ಅವಕಾಶ ಕೊಡೋ ಅಂಥ ದೇಶ ಅಲ್ಲ ಈಗ ಅನ್ನೋ ಇಮೇಜನ್ನು ನೀವು ಬದಲಾಯಿಸಬೇಕಾಗಿದೆ. ಇಲ್ಲಿ ಮೊದಲಿದ್ದಂಥ ಒಂದು ವಾತಾವರಣವೇ ಇದೆ. ಅಂದರೆ 4-5 ವರ್ಷಗಳ ಹಿಂದೆ ಇತ್ತಲ್ಲ ಎಲ್ಲ ಸವಲತ್ತು, ಅದೆಲ್ಲವೂ ನಿಮಗೆ ಮತ್ತೆ ಸಿಗುತ್ತದೆ ಅನ್ನೋ ವಾತಾವರಣವನ್ನು ನೀವು ನಿರ್ಮಿಸಬೇಕು. ಅದಕ್ಕಾಗಿ ಏನೇನು ನೀತಿ ಅನುಸರಿಸಲೇಬೇಕು ನೀವು ಅನ್ನೋ ಒಂದು ಉಪದೇಶವನ್ನು ಆ ಕಮಿಟಿ ಕೊಡ್ತು. ಹೌದು, ಜಿನ್ಪಿಂಗ್ ಈ ಕಮಿಟಿಯ ಒಂದು ಉಪದೇಶವನ್ನು ಒಪ್ಪುಕೊಳ್ಳದೆ ಬೇರೆ ದಾರಿನೇ ಇಲ್ಲ. ಯಾಕಂದರೆ ಆರ್ಥಿಕ ಪ್ರಗತಿ ಹಿಂಜರಿತ ಕಾಣ್ತಾ ಇದೆ. GDP 40 ವರ್ಷಗಳಲ್ಲಿ ಅತ್ಯಂತ ಕೆಳಮಟ್ಟಕ್ಕೆ ಇಳಿದಿದೆ. ಹೀಗಾಗಿ ಈ ಒಂದು ಸಮಿತಿಯ ನಿರ್ಣಯಗಳನ್ನು ಅಥವಾ ಉಪದೇಶವನ್ನು ಗಣನೆ ತಗೊಂಡು ಮತ್ತೆ ಇಮೇಜ್ ರೀಕರೆಕ್ಷನ್ಗೆ ಜಿನ್ಪಿಂಗ್
ಮುಂದಾದರು. ಆ ಕಾರಣಕ್ಕಾಗಿ ಅವರು ಜಾಗತಿಕವಾಗಿ ಮಾನ್ಯರಾದಂಥ ಮತ್ತು ಚೈನಾಗೆ ಜಾಗತಿಕ ಅರ್ಥವ್ಯವಸ್ಥೆಯಲ್ಲಿ ದೊಡ್ಡ ಹೆಸರನ್ನು ತಂದುಕೊಟ್ಟಂಥ ಈ ಆಂಟ್ರಪ್ರಿನರ್ಸ್ ಇದ್ದಾರಲ್ಲ, ಅವ್ರನ್ನ ಮತ್ತೆ ಕರೆದು ಅವ್ರನ್ನ ನಮ್ಮ ದೇಶವನ್ನು ಬಿಟ್ಟು ಹೋಗಬೇಡಿ, ನೀವು ನಿಮ್ಮ ಕಾರ್ಖಾನೆಗಳನ್ನ ಪೂರ್ತಿಯಾಗಿ ಇಲ್ಲಿಂದ ಹೊರಗೆ ತಗೊಂಡೋಗಬೇಡಿ ಅಂತ ಮನವೊಲಿಸುವಂಥ ಕೆಲಸವನ್ನು ಜಿನ್ಪಿಂಗ್ ಶುರು ಮಾಡಿಕೊಂಡ್ರು. ಆ ಒಂದು ಕಾರ್ಯಯೋಜನೆಯ ಅಂಗವಾಗಿಯೇ ಟಿಮ್ ಕುಕ್, ಎಲಾನ್ ಮಸ್ಕ್ ಚೈನಾಗೆ ಬಂದಿದ್ದದ್ದು. ಮತ್ತು ಮೈಕ್ರೋಸಾಫ್ಟ್ ಕೋಫೌಂಡರ್ ಬಿಲ್ ಗೇಟ್ಸ್ ಅವರು ಬಂದದ್ದು ಯಾಕೆ ಮೊನ್ನೆ ಶುಕ್ರವಾರ ಅಲ್ಲಿದ್ದದ್ದು. ತನ್ನ ಗೇಟ್ಸ್ ಫೌಂಡೇಶನ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಅಲ್ಲಿದ್ದೀನಿ ಅಂತ. ಅಲ್ಲಿದ್ದ ಮೇಲೆ ಚೈನಾದ ಪ್ರೆಸಿಡೆಂಟ್ ಜೊತೆಲಿ 1-to-1 ಮೀಟಿಂಗ್ ಯಾಕಾಗಬೇಕಾಗಿತ್ತು ಅಂತ ಹೇಳಿದ್ರೆ ಅದು ಗೇಟ್ಸ್ಗಿಂತ ಮುಖ್ಯವಾಗಿ ಜಿನ್ಪಿಂಗ್ ಬೇಕಾಗಿತ್ತು ಇಂಥ ಒಂದು ಮೀಟಿಂಗ್. ಬಿಲ್ ಗೇಟ್ಸ್ಗೆ ಚೈನಾದಲ್ಲಿ ಅಪಾರ ಗೌರವ ಇದೆ. ಚೈನೀಸ್ ಯುವಜನತೆ ಆತನನ್ನು ಒಂದು ಐಕಾನ್ ಥರ ನೋಡ್ತಾರೆ, ಬಿಸ್ನೆಸ್ ಐಕಾನ್ ಥರ ಅಥವಾ ಹೊಸ ಹೊಸ ಇನೋವೇಷನ್ಗೆ ಪ್ರತೀಕ ಆತ ಅಂತ ನೋಡ್ತಾರೆ. ಭಾಳ ಒಂದು ಚೀನಿ ಯುವಜನತೆಯ ಒಂದು ಹೃದಯದಲ್ಲಿ ಆತ ಬಹಳ ದೊಡ್ಡ ಗೌರವದ ಸ್ಥಾನ ಪಡ್ಕೊಂಡಿರೋದ್ರಿಂದ ಆತನನ್ನು ಕರೆದು ಸನ್ಮಾನಿಸಿ ಅಧ್ಯಕ್ಷರು ಆತನ ಜೊತೆ ತಾಸುಗಟ್ಟಲೆ ಮಾತಾಡೋದು ಅಂತ ಹೇಳಿದ್ರೆ ಅದು ಚೀನಿ ಯುವಜನತೆಗೆ ಒಂದು ದೊಡ್ಡ ಸಂದೇಶವನ್ನು ಕೊಡುತ್ತದೆ. ಅಂದರೆ ಚೈನಾ ನಿಮಗೆ ಯಾರು ಇಷ್ಟವೋ ಆ ವ್ಯಕ್ತಿಯನ್ನು, ಅಂದರೆ ಚೀನಿ ಜನತೆಗೆ ಯಾರು ಇಷ್ಟವೋ ಆ ವ್ಯಕ್ತಿ ಚೀನಿ ಸರ್ಕಾರಕ್ಕೂ ಇಷ್ಟ ಅಂತ ಅಧ್ಯಕ್ಷ ಜಿನ್ಪಿಂಗ್ ಚೀನಿ ಯುವಜನತೆಗೆ ಒಂದು ರೀತಿಯ ಆ ಒಂದು ಚಿತ್ರಣವನ್ನು ಕೊಡೋದಕ್ಕೆ ಪ್ರಯತ್ನ ಪಡೋದಕ್ಕೆ ಹೊರಟ್ರಲ್ಲ, ಅದೇ ಬಿಲ್ ಗೇಟ್ಸ್ಗೆ ಮೊನ್ನೆ ಸಿಕ್ಕದಂಥ ಈ ದೊಡ್ಡ ಗೌರವದ ಹಿಂದಿನ ಮರ್ಮ. ಇದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿದೆ ಈ ಬಗ್ಗೆ ತಕ್ಷಣ ಏನು ಹೇಳೋಕ್ಕಾಗಲ್ಲ. ಇಮೇಜ್ ಕರೆಕ್ಷನ್ ಒಂದು ದಿನದಲ್ಲಾಗೋದಿಲ್ಲ. ಒಬ್ಬರು ಬಂದು ಒಂದು ಸಲ ಭೇಟಿಯಾಗಿ ಅಧ್ಯಕ್ಷರ ಜೊತೆ ಕೂತ್ಕೊಂಡು 1 ಗಂಟೆ ಮಾತಾಡಿಬಿಟ್ಟು ಒಳ್ಳೆ ಫೋಟೋಶೂಟ್ ಎಲ್ಲ ಆಗಿ ಗ್ಲೋಬಲ್ ಟೈಮ್ಸ್ನಲ್ಲಿ ಫೋಟೋಗಳು ಮತ್ತು ಚೈನಾ ಟಿ ವಿನಲ್ಲಿ ನಗುಮುಖ, ಶೇಕ್ ಹ್ಯಾಂಡ್ ಇದೆಲ್ಲ ಕಾಣಿಸ್ಕೊಂಡ್ರೆ ಎಲ್ಲವೂ ಆಗೋಯ್ತು ಅಂತಲ್ಲ. ಇಂತಹ ಭೇಟಿಗಳು ನೆಲಸ್ತರದಲ್ಲಿ ಕಾಣಿಸ್ಕೋಬೇಕಾಗ್ತದೆ. ಅಲ್ಲಿ ಆ ಭೇಟಿಯ ಪರಿಣಾಮ ಏನಾಯಿತು? ಇವರು ಹೊಸದೇನಾದರೂ ಸ್ಥಾಪಿಸ್ತಾ ಇದ್ದಾರಾ? ಉದ್ಯೋಗಗಳನ್ನ ಕೊಡ್ತಾ ಇದ್ದಾರಾ? ಅಂದರೆ ಯುವ ಜನತೆಗೆ ಭವಿಷ್ಯ ಆಶಾದಾಯಕವಾಗಿದೆಯಾ ಅನ್ನೋ ಒಂದು ಚಿತ್ರಣ ಬರಬೇಕಾದ್ರೆ ಇನ್ನೂ ಸ್ವಲ್ಪ ಸಮಯ ಬೇಕಾಗ್ತದೆ. ಪ್ರಾರಂಭದಲ್ಲೇ ನಾವು ಕಂಡದ್ದು ಇದೇ ಶುಕ್ರವಾರ ಬಿಲ್ ಗೇಟ್ಸ್ ಮತ್ತು ಜಿನ್ಪಿಂಗ್ ಭೇಟಿ ಆಗ್ತಾ ಇದ್ದಾಗ, ಮಾತುಕತೆ ಆಗ್ತಾ ಇದ್ದಾಗ ಇತರ ಕಡೆಗಳಲ್ಲಿ ಕಂಡಂಥ ದೃಶ್ಯಗಳು ನಿರಾಶಾದಾಯಕವಾಗಿದ್ದವು. ಚೈನೀಸ್ ಯುವ ಜನತೆ ಇನ್ಫ್ಯಾಕ್ಟ್ ಈಗಷ್ಟೇ ಡಿಗ್ರಿ ತಗೊಂಡವರು ತಮ್ಮ ಡಿಗ್ರಿಗಳನ್ನು ಕಸದ ಬುಟ್ಟಿಗೆ ಹಾಕುವಂಥ ಚಿತ್ರಗಳು ಕಾಣು ಬಂದವು. ಅಷ್ಟೇ ಅಲ್ಲ, ಲೈಯಿಂಗ್ ಫ್ಲ್ಯಾಟ್ ಅನ್ನೋ ಒಂದು ಅಭಿಯಾನವನ್ನು ಚೈನೀಸ್ ಯುವ ಜನತೆ ಶುರು ಮಾಡಿಬಿಟ್ರು. ಅಂದರೆ ನೆಲದ ಮೇಲೆ ಮಲಗಿಬಿಡೋದು. ಅಂದರೆ ನಮ್ಮ ಭವಿಷ್ಯ ಈ ಥರ ಮಲಗಿ ಹೋಗಿದೆ ಇವಾಗ ಅನ್ನೋದನ್ನು ಪ್ರಪಂಚಕ್ಕೆ ತೋರಿಸೋದು. ಅಂದರೆ 20% ಚೀನಿ ಯುವ ಜನತೆ ನಿರುದ್ಯೋಗಿಗಳು, ಉಳಿದ 80% ಉದ್ಯೋಗಿಗಳ ಭವಿಷ್ಯವೂ ಸಹ ಇಂದೋ ನಾಳೆಯೋ ಕೊಲ್ಯಾಪ್ಸ್ ಆಗಿದೆ. ಮತ್ತು ಈ ವರ್ಷ ಡಿಗ್ರಿ ತಗೊಂಡಿರುವಂಥ 11 ಮಿಲಿಯನ್ ಚೈನೀಸ್ ವಿದ್ಯಾರ್ಥಿಗಳು, 11 ಮಿಲಿಯನ್ ಅಂದರೆ 1,10,00,000 ಈ ಜನರಿಗೆ ಸಹ ಉದ್ಯೋಗ ಸಿಗೋ ಸಾಧ್ಯತೆ ಇಲ್ಲ. ಹೀಗಾಗಿ ನಮ್ಮ ಭವಿಷ್ಯ ಕಂಪ್ಲೀಟ್ ಮಲಗಿ ಹೋಗಿದೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಲೈಯಿಂಗ್ ಫ್ಲ್ಯಾಟ್ ಅನ್ನೋ ಅಭಿಯಾನವನ್ನು ಚೈನೀಸ್ ಯುವ ಜನತೆ ಪ್ರದರ್ಶನ ಮಾಡಿತು. ಹಾಗೆ ನೋಡಿದ್ರೆ ಈ ನಿರುದ್ಯೋಗ ಸಮಸ್ಯೆ, ಯುವ ಜನತೆಯ ಭವಿಷ್ಯ ಕರಾಳ ಆಗ್ತಾ ಇರೋದು ಚೈನಾ ಒಂದರಲ್ಲೇ ಅಲ್ಲ, ಇದೊಂದು ಜಾಗತಿಕ ಚಿತ್ರಣ, ಗ್ಲೋಬಲ್ ಫಿನಾಮಿನ. ಯೂರೋಝೋನ್ನಲ್ಲಿ, ಬ್ರೆಜಿಲ್ನಲ್ಲಿ, ಟರ್ಕಿನಲ್ಲಿ, ಯುನೈಟೆಡ್ ಸ್ಟೇಟ್ನಲ್ಲೂ ಒಂದು ಹಂತಕ್ಕೆ ಹೀಗೆ ಯುವ ಜನತೆ ತಮಗೆ ಉದ್ಯೋಗ ಸಿಗುತ್ತದ ಅಥವಾ ಸಿಕ್ಕಿರೋ ಉದ್ಯೋಗ ಕೈಯಲ್ಲಿ ಉಳಿತದ ಅನ್ನೋ ಒಂದು ಚಿಂತೆಯಲ್ಲಿ ಕಾಲ ಕಳೀತಾ ಇದ್ದಾರೆ. ನಮ್ಮಲ್ಲೂ ಸಹ ಅದು ಒಂದು ಪ್ರಮಾಣದಲ್ಲಿ ಕಾಣಿಸ್ಕೊಂಡದ್ದನ್ನು ನಾವು ನೋಡ್ತಾ ಇದ್ದೀವಿ. ಇಷ್ಟಾಗಿಯೂ ಇಡೀ ಪ್ರಪಂಚದಲ್ಲಿ ಬ್ರೈಟ್ ಸ್ಪಾಟ್ ಅಂದರೆ ಇಂಡಿಯಾ. ಈಗ ನಾವು ಅದನ್ನು ಉಳಿಸ್ಕೋಬೇಕಾಗಿದೆ. ಹೀಗಾಗಿ ಚೈನಾಗೆ ಇಂಡಿಯಾದಂಥ ಬ್ರೈಟ್ ಸ್ಪಾಟ್ಗಳ ಜೊತೆ ಕಾಂಪಿಟಿಷನ್ಗೆ ಇಳಿಬೇಕು ಅಂತ ಹೇಳಿದ್ರೆ ಜಿನ್ಪಿಂಗ್ ಇಂಥದ್ದೆಲ್ಲ ಡ್ರಾಮಾಗಳನ್ನ ಮಾಡಬೇಕಾಗಿತ್ತು. ಆದರೆ ಡ್ರಾಮಾಗಳಿಂದ ತಕ್ಷಣ ಪರಿಣಾಮ ಆಗೋದಿಲ್ಲ ಅನ್ನೋದನ್ನು ಚೈನೀಸ್ ಯುವಜನತೆ ಆ ಲೈಯಿಂಗ್ ಫ್ಲ್ಯಾಟ್ ಅಭಿಯಾನದ ಮೂಲಕ ಮತ್ತು ತಮ್ಮ ಡಿಗ್ರಿಗಳನ್ನು ಕಸದ ಬುಟ್ಟಿಗೆ ಹಾಕೋದ್ರ ಮೂಲಕ ತೋರಿಸಿಬಿಟ್ರು. ಅಷ್ಟೇ ಅಲ್ಲ, ಆ ಚೈನೀಸ್ ಯುವಜನತೆ ತಮ್ಮ ಒಂದು ನಿರಾಶಾವಾದವನ್ನು ಯಾವ ಮಟ್ಟದಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ನಾವು ಮದುವೆ ಮಾಡ್ಕೊಳ್ಳೋದಿಲ್ಲ, ಮದುವೆ ಮಾಡಿಕೊಂಡ್ರು ಮಕ್ಕಳನ್ನು ಮಾಡ್ಕೊಳ್ಳೋದಿಲ್ಲ ಅಂತ ಓಪನ್ನಾಗಿ ಹೇಳ್ತಾ ಇದ್ದಾರೆ. ಅಂದರೆ ಚೈನಾ ನಿಧಾನವಾಗಿ ಅಂದರೆ ನಶಿಸ್ತಾ ಇದೆ.
ಇದನ್ನೆಲ್ಲ ಸರಿ ಮಾಡಬೇಕು ಅಂತ ಹೇಳಿದ್ರೆ ಇನ್ನಷ್ಟು ಟಿಮ್ ಕುಕ್ಗಳು, ಇಲಾನ್ ಮಸ್ಕ್ಗಳು ಮತ್ತು ಬಿಲ್ ಗೇಟ್ಸ್ಗಳು ಚೈನಾಗೆ ಮತ್ತೆ ಮತ್ತೆ ಭೇಟಿ ಕೊಡಬೇಕು. ಮತ್ತು ಅವರು ಚೈನೀಸ್ ಯುವ ಜನತೆಗೆ ಉದ್ಯೋಗವನ್ನು ಕೊಡುವಂತಹ, ಆ ಮೂಲಕ ಅವರ ಭವಿಷ್ಯವನ್ನು ಸುಧಾರಿಸುವಂತಹ ಮತ್ತು ಅದರ ಮೂಲಕ ಚೈನಾ ಹಿಂದೆ ಗಳಿಸಿತ್ತಲ್ಲ ಫ್ಯಾಕ್ಟ್ರಿ ಆಫ್ ದ ವರ್ಲ್ಡ್ ಅನ್ನೋ ಸ್ಥಾನಮಾನ, ಅದನ್ನು ಮತ್ತೆ ಅವರಿಗೆ ಮತ್ತೆ ಚೈನಾಗೆ ಗಳಿಸ್ಕೊಡುವಂಥ ಕಾರ್ಯಯೋಜನೆಗಳನ್ನ ರೂಪಿಸ್ಕೋಬೇಕು. ಅದಾದಾಗ ಮಾತ್ರ ಈ ಜಿನ್ಪಿಂಗ್ ಶುರು ಮಾಡಿರುವಂಥ ಇಮೇಜ್ ರೀಕರೆಕ್ಷನ್ ಡ್ರಾಮಾ ಯಶಸ್ವಿ ಆಗ್ತದೆ. ಸೊ ಹೀಗಾಗಿ ನಾನು ಮೊದಲೇ ಹೇಳಿದ ರೀತಿ ಇದು ಒಂದು ದಿನದಲ್ಲಿ, ಒಂದು ಭೇಟಿಯಲ್ಲಿ ಆಗುವಂಥದ್ದಲ್ಲ. ಕಾದು ನೋಡೋಣ ಏನಾಗುತ್ತೆ ಚೈನಾದಲ್ಲಿ ಅಂತ. ಅಂದರೆ ಚೈನಾಗೆ ಒಂದು ಯುವಜನತೆಯ ಬಗ್ಗೆ ಆಲೋಚನೆ ಮಾಡಿದ್ರೆ ಮನಸ್ಸಿಗೆ ನೋವಾಗ್ತದೆ. ಆದರೆ ಚೈನಾದ ಇಕಾನಮಿ ಮತ್ತೆ ಸದೃಢ ಆಗ್ತಾ ಹೋದಂತೆ ಆ ದೇಶ ಇತರ ಎಲ್ಲ ದೇಶಗಳಿಗೂ, ಮುಖ್ಯವಾಗಿ ಸುತ್ತಲಿನ ದೇಶಗಳಿಗೆ ಅಪಾಯಕಾರಿಯಾಗಿ ಬೆಳೀತದೆ. ಅದನ್ನು ನಾವು ಅನುಭವಿಸಿದ್ದೀವಿ ನಾವೇ. ಪ್ರತಿಯೊಂದು ಚೈನಾ ತನ್ನ ಆರ್ಥಿಕ ಒಂದು ಸಾಮರ್ಥ್ಯವನ್ನು ಒಂದು ಸೇನಾ ಸಾಮರ್ಥ್ಯವಾಗಿ ಮಾರ್ಪಡಿಸಿಕೊಂಡು ತನ್ನ ಸುತ್ತಲಿನ 21 ದೇಶಗಳನ್ನು ಥ್ರೆಟನ್ ಮಾಡ್ತಾ ಇದೆ. ಹೀಗಾಗಿ ಚೈನಾ ಆರ್ಥಿಕವಾಗಿ ಬೆಳೆದ್ರೆ ಅದು ಜಗತ್ತಿಗೆ ಅಪಾಯಕಾರಿ. ಬೆಳಿಲಿಲ್ಲ ಅಂತ ಹೇಳಿದ್ರೆ ಚೈನೀಸ್ ಯುವ ಜನತೆಯ, ಅಂದರೆ ಮಿಲಿಯನ್ ಗಟ್ಟಲೆ ಚೈನೀಸ್ ಯುವ ಜನತೆಯ ಭವಿಷ್ಯ ಕರಾಳಾಗ್ತದೆ. ಸೊ ಯಾವುದಕ್ಕೆ ಪ್ರಾಶಸ್ತ್ಯ ಕೊಡಬೇಕು ಅದನ್ನು ಜಗತ್ತೇ ನಿರ್ಧರಿಸಬೇಕು. ಸೊ ನ್ಯಾಚುರಲ್ ಸೆಲೆಕ್ಷನ್ ಏನನ್ನು ಆಯ್ಕೆ ಮಾಡಿಕೊಳ್ತದೆ ಅನ್ನೋದನ್ನು ನಾವು ಕಾದು ನೋಡೋಣ. ಚೈನೀಸ್ ಯುವ ಜನತೆಯ ಭವಿಷ್ಯ ಉಜ್ವಲ ಆಗ್ತದ ಅಥವಾ ಅವರ ಬಲಿದಾನದಿಂದ ಜಗತ್ತು ಒಂದಷ್ಟು ಶಾಂತಿಯನ್ನು ಪಡ್ಕೊಳ್ತದ? ಅಂದರೆ ಚೈನಾ ಜಾಗತಿಕ ಕಂಟಕವಾಗಿ ಬೆಳೆಯೋದನ್ನು ತಪ್ಪಿಸಿ ಸುತ್ತಲಿನ ಎಲ್ಲ ದೇಶಗಳು ನೆಮ್ಮದಿಯ ಉಸಿರು ಹಾಕೋದಕ್ಕೆ ಅವಕಾಶ ಆಗುತ್ತಾ? ಇದನ್ನು ನಾವು ಕಾದು ನೋಡೋಣ.